ಸಿಸ್ಟಮ್ ಹೆಸರಲ್ಲಿ, ಸ್ತನಗಳ ಹೆಸರಲ್ಲಿ, ಸ್ತನಗಳಿಗೆ ತೆರಿಗೆ ಹಾಕೋ ಹೆಸರಲ್ಲಿ, ಅಸ್ಪೃಶ್ಯತೆ ಹೆಸರಲ್ಲಿ ನೀರನ್ನು ಮುಟ್ಟಿಸ್ತಿರ್ಲಿಲ್ಲ, ಊರೊಡೆ ಬಿಟ್ಕೊಂತ ಇರಲಿಲ್ಲ, ಶುದ್ರನ್ನ ಎಜುಕೇಶನ್ ಕೊಡ್ತಿರ್ಲಿಲ್ಲ, ಗುರುಕುಲಕ್ಕೆ ಎಂಟ್ರಿ ಇರಲಿಲ್ಲ. ಇಷ್ಟೆಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಬಂದು ದೇಶಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೋರಾಟ ಮಾಡ್ರು ಅಂದರೆ ಇಲ್ಲ, ನಾವು ಬ್ರಿಟಿಷ್ ಅಣ್ತಮ್ಮಂದ್ರು ಅಂತ ಹೇಳ್ಕೊಂಡು ನೀವು ಆಮೇಲೆ ಸ್ವತಂತ್ರ ಕೊಡಿಸ್ದವನಿಗೆ ಗುಂಡಾಕ್ದವ್ರು ನೀವು ಅಲ್ವೇನೋ? ಯಾರೋ ಗುಂಡಾಕಿದ್ದು ಗಾಂಧಿಗೆ? ಅಸ್ಪೃಶ್ಯತೆಯನ್ನು 19ನೇ ಶತಮಾನದವರೆಗೂ ಜೀವಂತ ಇಟ್ಟಿದ್ದು ಯಾರೋ ನಿಮ್ಮ ಪೂರ್ವಜರು, ನೀವೇ ತಾನೇ ಇಟ್ಟಿದ್ದೋ? ಯಾವ ನೈತಿಕತೆ ಇದೆಯೋ ನಿನಗೆ? ಸ್ಥಾನಕ್ಕೆ ಯಾವನ ಟ್ಯಾಕ್ಸ್ ಆಗ್ತಿದೆ? ಹೆಣ್ಮಕ್ಳ ಸ್ಥಾನ ನೋಡ್ಬೇಕಾ ನೀವು? ನಿಮ್ಮ ಪೂರ್ವಜರು ಮಜಾ ಮಾಡ್ಬೇಕಾ? ಅನಂತಕುಮಾರ್ ಹೆಗಡೆ MP ಸ್ಥಾನವನ್ನು ಕಳ್ಕೊಂಡು ಕೆಲಸಕ್ಕೆ ಬಾರದೆ ಮನೇಲಿ ಮಲ್ಕೊಂಡಿರೋ ಅನಂತಕುಮಾರ್ ಹೆಗಡೆಗೆ ಇದ್ದಕ್ಕಿದ್ದಂಗೆ ಸಮಾಜದ ಬಗ್ಗೆ ಕಾಳಜಿ ಆಗ್ಬಿಟ್ಟೈತೆ. ಓಕೆ, ಬ್ರಾಹ್ಮಣ ಅನಂತಕುಮಾರ್ ಹೆಗಡೆ, ನೀನು ಹೇಳಿದ ಮಾತನ್ನು ನಿಜಾನೇ ಅನ್ಕೊಂಬಿಡೋಣ. ಸಿದ್ದರಾಮುಲ್ಲ ಖಾನು ಬ್ರಾಹ್ಮಣರಿಲ್ಲ ಅಂದರೆ ವರ್ಕೌಟ್ ಆಗಲ್ಲ ಸಿದ್ದರಾಮಯ್ಯನಿಗೆ, ಎಲ್ಲ ನಿಜನೇ ಅನ್ಕೊಂಬಿಡೋಣ. ಆಮೇಲೆ ನೀನು ಹೇಳ್ದಂಗೆ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬಾರ್ದು, ಒಪ್ಕೊಂಬಿಡೋಣ. ಅವರೆಲ್ಲ ಟೆರರಿಸ್ಟ್ಗಳು, ಒಪ್ಕೊಂಬಿಡೋಣ. ನೀನೊಬ್ಬ ಮಾತ್ರ ಸಾಚ, ಅದನ್ನು ಒಪ್ಕೊಂಬಿಡೋಣ. ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳೋಕ್ಕಾಗತ್ತಾ? 18ನೇ ಶತಮಾನದವರೆಗೂ ಈ ಬ್ರಾಹ್ಮಣ ಸಮುದಾಯ ಇಡೀ ಮಾನವ ಕುಲವನ್ನೇ ಭಾರತದಲ್ಲಿ ಆಡಳಿತ ಮಾಡ್ಕೊಂಬಂತು. ತಾವೊಬ್ಬನೇ ಶ್ರೇಷ್ಠ, ತಾವು ಭಗವಂತನ ಪುತ್ರ, ತಾವು ಮಾತ್ರ ವಿದ್ಯೆಗೆ ಅರ್ಹರು ಅಂತ ಶೂದ್ರಿಗೆ ಯಾರಿಗೂ ಎಜುಕೇಷನ್ನೇ ಕೊಡಲಿಲ್ಲ. ನಿಮ್ಮವರು, ನಿಮ್ಮ ಪೂರ್ವಜರು. ಉತ್ತರ ಇದೆಯಾ ಅನಂತಕುಮಾರ್ ಹೆಗಡೆ? ಶೂದ್ರರನ್ನ ಇನ್ಕ್ಲೂಡಿಂಗ್ ನಾನು ಸೇರಿಸಿ ಹೇಳ್ತೀನಿ, ನಮ್ಮ ಪೂರ್ವಜರನ್ನು ಊರಿಂದ ದೂರ ಇಡ್ತಾ ಇದ್ರಿ, ಅವರಿಗೆ ಮೊಡಕೆ ಬೆನ್ನಿಗೆ ಪೊರಕೆ ಕಟ್ತಾ ಇದ್ರಿ. ಈ ಅತ್ಯಾಚಾರದ ಬಗ್ಗೆ ನೀನೊಬ್ಬ ಬ್ರಾಹ್ಮಣನಾಗಿ ಏನು ಎಕ್ಸ್ಪ್ಲನೇಷನ್ ಇದೆ? ಹೆಣ್ಣು ಮಕ್ಕಳ ಸ್ತನವನ್ನು ತೋರಿಸ್ಬೇಕು, ಕಾರಣ ಯಾಕೆ ಅಂತಂದರೆ ಅದಕ್ಕೆ ತೆರಿಗೆ ಕಟ್ಟಬೇಕು. ಯಾವ ಕಿತ್ತೋಗಿರೋ ಸಿಸ್ಟಮ್ ಇದು ಅನಂತಕುಮಾರ್ ಹೆಗಡೆ? ನಿಮ್ಮ ಪೂರ್ವಜರು ಮಾಡ್ಕೊಂಬಂದಿದ್ದು. ಟಿಪ್ಪು ಸುಲ್ತಾನು ಟೆರರಿಸ್ಟು ನಿನ್ನ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ. ಓಕೆ, ಒಪ್ಕೊಳ್ಳೋಣ. ಮುಸಲ್ಮಾನರು ಟೆರರಿಸ್ಟು, ಸಿದ್ದರಾಮಯ್ಯನಿಗೆ ಬ್ರಾಹ್ಮಣ ಇಲ್ಲ ಅಂದ್ರೆ ಯಾವ ಜಾತಿ ಹೆಸರು ಹೇಳ್ಕೊಂಡು ಆಟ ಆಡ್ತಾ ಇದೆಯೋ ಬ್ರಾಹ್ಮಣ? ನಿನ್ನ ಪೂರ್ವಜರು ಈ ವರ್ಣ ವ್ಯವಸ್ಥೆಯನ್ನು ತಗೊಂಬಂದು ತಾವು ಶ್ರೇಷ್ಠರೆಂದು ಹೇಳ್ಕೊಂಡು ಈಗ ನೀನು ಅದನ್ನು ಹೇಳಕೊಟ್ಟಿರೋದು. ಸಾಬ್ರೆ ಹಾಕಬೇಕು ಅಂತಂದ್ರೆ ನೀನು ಶ್ರೇಷ್ಠ ಅಂತ ಹೇಳಕ್ಕೆ. ನೀನೊಬ್ಬ ಬ್ರಾಹ್ಮಣ. ಕರ್ನಾಟಕದಲ್ಲಿ ವಿವಿಧ ಜಾತಿ ಧರ್ಮಗಳಿದೆ. ಕುವೆಂಪು ಹೆಸರು ಹೇಳ್ತೀಯ, ಯಾವ ನೈತಿಕತೆ ಇದೆಯೋ ನಿನಗೆ? ಕುವೆಂಪು ಏನು ಹೇಳಿದ್ರು? ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ. ಕುವೆಂಪು ಎಲ್ಲೂ ಹೇಳಿಲ್ಲ ಬ್ರಾಹ್ಮಣ ಶ್ರೇಷ್ಠ. ಅನಂತಕುಮಾರ್ ಹೇಳಿದ್ದು ಸತ್ಯ. ಟಿಪ್ಪು ಸುಲ್ತಾನು ಟೆರರಿಸ್ಟ್ ಅಂತೆಲ್ಲೂ ಹೇಳಿಲ್ಲ. ಕುವೆಂಪು ಅವರು ಹೇಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಏಯ್, ಯಾವ ನಾಲಿಗೆ ಮೇಲೆ ಯಾವ ಮಾತು ಬರ್ತದ ನಿನಗೆ? ಕುವೆಂಪು ಹೇಳಿದ್ದು. ನೀನೇ ಕುವೆಂಪು ಹೆಸರು ಹೇಳ್ತೀಯ. ನಿನಗೆ ಬ್ರಾಹ್ಮಣ ಶ್ರೇಷ್ಠ, ಸಾಬ್ರು ಟೆರರಿಸ್ಟು, ಶೂದ್ರೆಲ್ಲ ನಿಮಗೆ ಗುಲಾಮರು. ಆಮ್ ಐ ರೈಟ್? ಸ್ತನಕ್ಕೆ ಟ್ಯಾಕ್ಸ್ ಹಾಕೋರು ನಿಮ್ಮವರು. ಹೆಣ್ಣು ಮಕ್ಕಳ ಸ್ತನಕ್ಕೆ ಟ್ಯಾಕ್ಸ್ ಹಾಕೋರಲ್ಲ, ಬೊಗಳೋ. ಏಯ್, ನಿಮ್ಮ ಪೂರ್ವಜರು ಹಾಕಿದ್ದು ಬೊಗಳು ಯಾಕೆ ಹಾಕ್ತಾ ಇದ್ರು? ಇಲ್ಲ, ಹೆಣ್ಮಕ್ಳು ಸ್ಥಾನ ತೋರಿಸ್ಬೇಕಾಯ್ತು. ಮಜಾ ಮಾಡಕ ನಿಮ್ಮ ಪೂರ್ವಜರು ಸ್ತನಗಳನ್ನ ನೋಡ್ಕೊಂಡು ಆಹಾ ಹೆಂಗಿದೆ ಗುರು ಸ್ತನ ಅಂತ ಪುಕ್ಸಟ್ಟೆ ಸ್ತನಗಳು ಕಾಣಿಸ್ತವೆ. ಇಲ್ಲಾಂದ್ರೆ ತೆರಿಗೆ ಹಾಕೋದು ಯಾವನ ಸಿಸ್ಟಮ್ ತಗೊಂಬಂದಿದ್ದೋ? ಸತಿ ಸಿಸ್ಟಮ್ ಯಾರು ತಗೊಂಬಂದಿದ್ದೋ? ಗಂಡ ಸತ್ರೆ ಹೆಣ್ಮಕ್ಳನ್ನ ಸುಡುವಂಥ ಸಿಸ್ಟಮ್ ಯಾರು ತಗೊಂಬಂದಿದ್ದೋ? ನಮ್ಮವ್ರಿಗೆ ಯಾರಿಗಾರು ಎಜುಕೇಷನ್ ಕೊಟ್ಟಿದ್ರಾ? ಗುರುಕುಲ ಕರಿತಾ ಇದ್ರಾ? ಯಾಕೆ ಗುರುಕುಲ ಕರಿತಾರಲ್ಲ ನಮ್ಮವ್ರು ಯಾರು ಶೂದ್ರಗಳನ್ನ? ನಿಮ್ಮ ಪೂರ್ವಜರು ಈಗಲೂ ಕೊಡ್ತಾ ಇರಲಿಲ್ಲ ಕಣ.
ಅಪ್ಪಿತಪ್ಪಿ ಬ್ರಿಟಿಷರು ಬಂದು ಆ ಭೀಮಾ ಕೊರೆಗಾವಲ್ಲಿ ಆ ಬ್ರಾಹ್ಮಣರ ಇವನನ್ನ ನುಗ್ಗಿ ಹೊಡೆದಾಕಿ ರಕ್ತಪಾತ ಮಾಡಿ ಅಲ್ಲಿಂದ ಎಜುಕೇಷನ್ನ ಅಳವಡಿಸ್ಕೊಂಡ್ರು, ಎಜುಕೇಟ್ ಆಗಿದ್ದೀವಿ. ಇವತ್ತು ನಮಗೆ ನಾಲೆಜ್ ಬಂದಿದೆ. ನಾವು ಅಟ್ಲೀಸ್ಟ್ ನಿಮ್ಮ ಹತ್ರ ಮಾತಾಡೋ ಸ್ಥಿತಿಲಿ ಇದ್ದೀವಿ. ನಮ್ಮ ಪೂರ್ವಜರು ಮಾತಾಡೋ ಸ್ಥಿತಿಲಿ ಎಲ್ಲಿದ್ರು? ಎಲ್ಲ ಇದ್ರು. ಸ್ಥಾನಕ್ಕೆ ಯಾಕೋ ಟ್ಯಾಕ್ಸ್ ಹಾಕ್ರಿ? ಸತಿ ಸಿಸ್ಟಮಲ್ಲಿ ಗಂಡ ಸತ್ರ ಹೆಣ್ಣು ಕೂಡ ಸುಡಬೇಕು ಅಂತ ಸಿಸ್ಟಮ್ ಮಾಡಿದವ್ರು ಯಾರೋ? ಬ್ರಾಹ್ಮಣರಲ್ವೇನೋ? ಸ್ಥಾನಕ್ಕೆ ಟ್ಯಾಕ್ಸ್ಗೆ ತಂದವ್ರು ಯಾರೋ? ಯಾಕೆ? ಹೆಣ್ಣು ಮಕ್ಕಳ ಸ್ತನವನ್ನು ನೋಡಿ ಮಜಾ ತಗೊಳಕ್ಕೋಸ್ಕರನ ನಿಮ್ಮ ಪೂರ್ವಜರು? ಇವತ್ತು ಕೂಡ ಎಷ್ಟೋ ಹಳ್ಳಿಗಳಲ್ಲಿ ನಮ್ಮ ಶೂದ್ರರನ್ನ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಬಿಟ್ಕೊಳಲ್ಲ, ಪ್ರಾಣಿಗಳ ಥರ ಟ್ರೀಟ್ ಮಾಡಿದ್ದೀರಾ. ಇದೇ ಅಂಬೇಡ್ಕರ್ನ ನೀರು ಮುಟ್ಟಕ್ಕೆ ಬಿಟ್ಟಿಲ್ಲ. 1949ರಲ್ಲಿ ನೆಹರು ಜೊತೆ ನಿಮ್ಮ RSS ಮತ್ತು ನಿಮ್ಮ ಪೂರ್ವಜರು ಅಂಬೇಡ್ಕರ್ ಪುತ್ಥಳಿಯನ್ನು ದಹನ ಮಾಡಿದ್ರು. ಯಾಕೋ? ಗಾಂಧಿನ ಕೊಂದವ್ರು ಯಾರು ಗಾಂಧಿನ ಕೊಂದವರು? ಹೂ ಕಿಲ್ಡ್ ಗಾಂಧಿ? ವೈ? ಡು ಹ್ಯಾವ್ ಎನಿ ಎಕ್ಸ್ಪ್ಲನೇಷನ್? ಇಷ್ಟಕ್ಕೂ ನಿನ್ನ ಆರ್ಭಟ ಏನೋ? ಯಾರು ನಿನಗೆ ಬರ್ಕೊಟ್ಟಿದ್ದೀವ ಕರ್ನಾಟಕನ? ನೀನು ಯಾವನೋ? ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟದಲ್ಲಿ ರಸಿಕರಿಗೆ ಆ ನೋಟನೇ ಚೇಂಜ್ ಆಗುತ್ತೆ. ಕುವೆಂಪು ಹೇಳಿದ್ದು, ಕುವೆಂಪು ಅವ್ರ ತತ್ವನ ಅದರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಹೇಳಿದಾರ? ಹೇಯ್ ಹಲ್ಕಟ್ ವಿಷಯ ಇಂಡಾಗ ನೀನು ಯಾವನಲ್ಲಿ? ಸಿದ್ದರಾಮಯ್ಯ CM, ನಾಳೆ ದಿವಸ ಯಡಿಯೂರಪ್ಪ ಕೈ ಬಿಟ್ಟ ಮೈನರ್ ಹೆಣ್ಮಗಳನ್ನ ಯಾಕೋ ಕೇಳಿಲ್ಲ ನೀನು? ಲೇ ಅನಂತಕುಮಾರ್ ಹೆಗಡೆ, ಕಿಸ್ ರೇಣುಕಾಚಾರ್ಯ ಯಾವ ಪಾರ್ಟಿ ಅವನು? ಇವನು ನರ್ಸನ್ ಬಿಟ್ಟಿಲ್ಲ ಅವನು. ರಮೇಶ್ ಜಾರಕಿಹೊಳಿ ನಿಮ್ಮ ಪಾರ್ಟಿ ಅವನಲ್ವಾ? ಹೆಣ್ಮಕ್ಳು ಸಹಾಯ ಕೇಳಕ್ಕೆ ಬಂದರೆ ಅಲ್ಲೇ ಮಂಚದಲ್ಲೇ ಮಜಾ ಮಾಡ್ಬಿಟ್ಟ. ನಾನು ಕಿತ್ತು ಬಿಸಾಕ್ಸಿದ್ದವನ್ನ. ಇವನು ಪ್ರಜ್ವಲ್ಲು ನೂರಾರು ಹೆಣ್ಮಕ್ಕಳನ್ನ ಮಜಾ ಮಾಡಿ ನೀನು ಕೇಳಕ್ಕೆ ಬಾಯಿ ಬಿದ್ದೋಗಿದ್ದೀನಿ ಕೇಳಕ್ಕೆ. ನಿನಗೆ ಮಾತೆತ್ತರೆ ಮುಸಲ್ಮಾನ, ಪಾಕಿಸ್ತಾನ, ಮುಲ್ಲಾ, ಕ್ಯಾಪು, ಟಿಪ್ಪು ಸುಲ್ತಾನ, ಇದು ಬಿಟ್ರೆ ಬೇರೆ ಏನಿಲ್ವ ನಿನಗೆ? ಬೇರೆ ಏನಿಲ್ವೇನೋ? ಏನು ನೀನು ಬ್ರಾಹ್ಮಣ ಆಗ್ಬಿಟ್ರೆ ನೀನೇನು ಹೀರೋನೇನಲ್ಲಿ? ನೆಟ್ಟಿಗೆ ಮಾತ್ರ ನಮಗೆ ಭಯ ಬಿದ್ದಿಲ್ಲ, ಸರ್ಕಾರಕ್ಕೆ ಭಯ ಬಿದ್ದಿಲ್ಲ, ವ್ಯವಸ್ಥೆಗೆ ಭಯ ಬೀಳಲ್ಲ. ನೀವು ದಶಕಗಳ ಕಾಲ ಅತ್ಯಾಚಾರ ಮಾಡ್ಕೊಂಡ್ ಬಂದಿದ್ದೀರಾ. ಸತಿ ಸಿಸ್ಟಮ್ ಹೆಸರಲ್ಲಿ, ಸ್ತನಗಳ ಹೆಸರಲ್ಲಿ, ಸ್ತನಗಳಿಗೆ ತೆರಿಗೆ ಹಾಕೋ ಹೆಸರಲ್ಲಿ, ಅಸ್ಪೃಶ್ಯತೆ ಹೆಸರಲ್ಲಿ ನೀರನ್ನು ಮುಟ್ಟಿಸ್ತಿರ್ಲಿಲ್ಲ, ಊರೊಡೆ ಬಿಟ್ಕೊಂತ ಇರಲಿಲ್ಲ, ಶುದ್ರನ್ನ ಎಜುಕೇಶನ್ ಕೊಡ್ತಿರ್ಲಿಲ್ಲ, ಗುರುಕುಲಕ್ಕೆ ಎಂಟ್ರಿ ಇರಲಿಲ್ಲ. ಇಷ್ಟೆಲ್ಲ ನಮ್ಮ ಪೂರ್ವಜರು ಮಾಡ್ಕೊಂಬಂದು ದೇಶಕ್ಕೆ ಸ್ವತಂತ್ರ ಕೊಡೋಕ್ಕೆ ಹೋರಾಟ ಮಾಡ್ರು ಅಂದರೆ ಇಲ್ಲ ನಾವು ಬ್ರಿಟಿಷ್ ಅಣ್ತಮ್ಮಂದ್ರು ಅಂತ ಹೇಳ್ಕೊಂಡು ನೀವು ಆಮೇಲೆ ಸ್ವತಂತ್ರ ಕೊಡಿಸ್ದವನಿಗೆ ಗುಂಡಾಕ್ದವ್ರು ನೀವು ಅಲ್ವೇನೋ? ಯಾರೋ ಗುಂಡಾಕಿದ್ದು ಗಾಂಧಿಗೆ? ಅಸ್ಪೃಶ್ಯತೆಯನ್ನು 19ನೇ ಶತಮಾನದವರೆಗೂ ಜೀವಂತ ಇಟ್ಟಿದ್ದು ಯಾರೋ ನಿಮ್ಮ ಪೂರ್ವಜರು? ನೀವೇ ತಾನೇನೋ ಇಟ್ಟಿದ್ದೋ? ಯಾವ ನೈತಿಕತೆ ಇದೆಯೋ ನಿನಗೆ? ಸ್ಥಾನಕ್ಕೆ ಯಾವನ ಟ್ಯಾಕ್ಸ್ ಆಗ್ತಿದೆ? ಹೆಣ್ಮಕ್ಳ ಸ್ಥಾನ ನೋಡ್ಬೇಕಾ ನೀವು? ನಿಮ್ಮ ಪೂರ್ವಜರು ಮಜಾ ಮಾಡ್ಬೇಕಾ? ಅಸ್ಪೃಶ್ಯತೆನ ಯಾರು ಇಟ್ಟಿದ್ದು? ಗಾಂಧಿನ ಯಾರು ಕೊಂದವ್ರು? ಯಾರೋ ಗಾಂಧಿನ ಕೊಂದವ್ರು ಯಾರು? ದೇಶಕ್ಕೆ ಸ್ವತಂತ್ರ ಕೊಡ್ದವ್ನು ಕೊಂದವ್ರು ಯಾರು? ಬ್ರಿಟಿಷ್ ಜೊತೆ ಕೈ ಮಿಲಾಯಿಸಿದವ್ರು ಯಾರು?